ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಅಮೆರಿಕಕ್ಕೆ ಯುದ್ಧ ಸಾಕಾಯ್ತಾ ಅಥವಾ ಅದಕ್ಕೆ ಆಗ್ತಿರುವಂತಹ ನಷ್ಟದಿಂದ ಅಮೆರಿಕ ಯಾಕೆ ಬೇಕು ಈ ಯುದ್ಧ ಅಂತ ಹೇಳಿ ಯೋಚನೆ ಮಾಡ್ತಾ ಇದೆಯಾ? ಅಮೆರಿಕದ ಬಳಿ ಕ್ಷಿಪಣಿಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಇನ್ನು ಮುಂದೆ ಬಾಂಬ್ಗಳೇ ಗತಿ ಎನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಹೀಗಿರುವಾಗ ಅಮೆರಿಕ ತನ್ನ ಯುದ್ಧ ತಂತ್ರವನ್ನೇ ಬದಲಾಯಿಸ್ತಾ ಅಥವಾ ಬದಲಾಯಿಸಿದ್ದು ಏಕೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದೊಡ್ಡಣ್ಣನ ಬೊಕ್ಕಸಕ್ಕೆ ಕನ್ನ ಹಾಕ್ತಾ ಇದೆ ಈ ಒಂದು ಇರಾನ್ನ ಯುದ್ಧ. ನಿಜಕ್ಕೂ ಕೂಡ ನೋಡಿ, ಇಸ್ರೇಲು, ಅಮೆರಿಕ, ಇರಾನ್ ಈ ಮೂರು ದೇಶಗಳು ಯುದ್ಧವನ್ನ ಮಾಡ್ತಾ ಇವೆ. ಈ ಮೂರು ದೇಶಗಳಿಗೂ ಕೂಡ ನಷ್ಟ ಆಗ್ತಾ ಇದೆ, ಅಪಾರ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಅದು ಕೂಡ ಜಾಸ್ತಿ ಅಮೆರಿಕಕ್ಕೆ. ಯಾಕಂದ್ರೆ ಯುದ್ಧವನ್ನ ಶುರು ಮಾಡಿದ್ದು ಕೂಡ ಅಮೆರಿಕಾನೇ. ಆದ್ರೆ ಇಲ್ಲಿ ನಷ್ಟ ಆಗ್ತಾ ಇರೋದು, ಆ ನಷ್ಟವನ್ನು ಅನುಭವಿಸ್ತಾ ಇರೋದು ಕೂಡ ಅಮೆರಿಕಾನೇ. ಟ್ರಂಪ್ ತನ್ನ ಹಠಮಾರಿತನವನ್ನ ಬಿಡ್ತಾ ಇಲ್ಲ. ಅದು ಅವರ ದೇಶಕ್ಕೇನೆ ಮುಳುವಾಗ್ತಾ ಇದೆ. ಈಗ ಅವರ ಬಳಿ ಇದ್ದಂತಹ ಕ್ಷಿಪಣಿಗಳೆಲ್ಲವೂ ಕೂಡ ಖಾಲಿಯಾಗಿದೆ, ಬಾಂಬ್ಗಳು ಮಾತ್ರ ಉಳಿದಿವೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧವು ಕೇವಲ ಜೀವಬಲಿ ಮಾತ್ರವಲ್ಲದೆ ಜಾಗತಿಕ ಆರ್ಥಿಕತೆಯ ಮೇಲೆ ಭೀಕರ ಹೊರೆಯನ್ನು ಏರ್ತಾ ಇದೆ. ವಾಷಿಂಗ್ಟನ್ ಪೋಸ್ಟ್ ಬಿಡುಗಡೆ ಮಾಡಿರುವಂತಹ ಒಂದು ಹೊಸ ವರದಿಯ ಪ್ರಕಾರ ನಾವು ಗಮನಿಸುವುದಾದರೆ, ಯುದ್ಧ ಆರಂಭವಾದಂತಹ ಕೇವಲ ಒಂದು ಮೊದಲು 48 ಗಂಟೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತವು ಬರೋಬ್ಬರಿ $5.6 ಬಿಲಿಯನ್, ಅಂದರೆ ಸುಮಾರು ನೋಡಿ 51,400 ಕೋಟಿ ರೂಪಾಯಿ ಆಗುತ್ತೆ. ನಮ್ಮ ಭಾರತೀಯ ಒಂದು ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಇಷ್ಟು ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಬಳಸಿದೆ ಅಮೆರಿಕ. ಇದು ಕೇವಲ ಕ್ಷಿಪಣಿ ಮತ್ತು ಬಾಂಬ್ಗಳ ಖರ್ಚಾಗಿದೆ. ಸೈನಿಕರ ನಿಯೋಜನೆ, ವಿಮಾನಗಳ ಇಂಧನ ಮತ್ತು ನೌಕಾಪಡೆಯ ನಿರ್ವಹಣಾ ವೆಚ್ಚವನ್ನು ಸೇರಿಸಿದರೆ ಈ ಮೊತ್ತ ಊಹೆಗೂ ಕೂಡ ನಿಲುಕಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಹೀಗಾಗಿ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿದೆ ಇದುವರೆಗೂ ಕೂಡ ಅಮೆರಿಕ. ಏನೆಲ್ಲ ನಷ್ಟ ಆಯಿತು, ಪೆಂಟಗಾನ್ ಲೆಕ್ಕಾಚಾರ ಏನಿರಬಹುದು, ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ನೋಡಿ, ಫೆಬ್ರವರಿ 28ರಿಂದ ಆರಂಭವಾದಂತಹ ಈ ಸಂಘರ್ಷದಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ನೀಡಿರುವಂತಹ ಮಾಹಿತಿಯಂತೆಯೇ ಇರಾನ್ನ 5,000ಕ್ಕೂ ಹೆಚ್ಚು ಗುರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಇದಲ್ಲದೆ ಅದಕ್ಕಾಗಿ 2,000ಕ್ಕೂ ಹೆಚ್ಚು ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳನ್ನು ಬಳಸಲಾಗಿದೆ. ಇದರಲ್ಲಿ ಅತಿ ದುಬಾರಿಯಾದಂತಹ ಟೋಮಾಹಾಕ್ ಕ್ರೂಸ್ ಕ್ಷಿಪಣಿಗಳು ಮತ್ತು ಸುಧಾರಿತ ವಾಯು ರಕ್ಷಣಾ ಇಂಟರ್ಸೆಪ್ಟರ್ಗಳನ್ನು ಕೂಡ ಸೇರಿಸಿ ಬಳಸಲಾಗಿದೆ. ಈ ಬೃಹತ್ ವೆಚ್ಚವು ಅಮೆರಿಕದ ಸಂಸತ್ತಿನಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಇಷ್ಟು ವೇಗವಾಗಿ ಶಸ್ತ್ರಾಸ್ತ್ರಗಳು ಖಾಲಿಯಾದರೆ ಚೀನಾ ಅಥವಾ ಇತರ ರಂಗಗಳಲ್ಲಿ ಅಮೆರಿಕ ಸನ್ನದ್ಧತೆ ಕುಸಿತವಾಗಬಹುದು ಎನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಇದರ ಬಗ್ಗೆ ಕಾನೂನು ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ತಂತ್ರ ಬಲಪಡಿಸಿದಂತಹ ಅಮೆರಿಕ ದುಬಾರಿ ಕ್ಷಿಪಣಿಗಳನ್ನು ಕೈಬಿಟ್ಟು ಬಾಂಬು ಮೊರೆ ಹೋಗ್ತಾ ಇದೆ. ಶಸ್ತ್ರಾಸ್ತ್ರಗಳ ಕೊರತೆ ಮತ್ತು ಹಣದ ವ್ಯಯವನ್ನು ತಡೆಯಲು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಯವರು ಒಂದು ಹೊಸ ಪ್ಲಾನ್ ಅನ್ನು ಹಾಕಿದ್ದಾರೆ. ಇನ್ನು ಮುಂದೆ ಲಕ್ಷಾಂತರ ಡಾಲರ್ ಬೆಲೆಯ ನಿಖರ ಕ್ಷಿಪಣಿಗಳ ಬದಲಿಗೆ ಕಡಿಮೆ ಬೆಲೆಯ ಲೇಸರ್ ಮಾರ್ಗದರ್ಶಿಯಾದಂತಹ ಬಾಂಬ್ಗಳನ್ನು ಬಳಸಲು ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ನ ವಾಯು ಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದ ನಂತರ ಈ ಬದಲಾವಣೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಫಲವಾಯಿತೆ ಟ್ರಂಪ್ ಅವರ ಒಂದು ಮಾಸ್ಟರ್ ಪ್ಲಾನ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ನೋಡಿ, ಆಯತುಲ್ಲಾ ಅಲಿ ಖಮೇನಿಯವರ ಹತ್ಯೆಯ ನಂತರ ಇರಾನ್ ಆಡಳಿತವು ಕುಸಿತ ಕಾಣ್ತಾ ಇದೆ ಅಥವಾ ವೆನೆಜುವಾಲಾದಂತೆಯೇ ಅಮೆರಿಕದ ಜೊತೆ ಸಹಕರಿಸುತ್ತೆ ಎನ್ನುವಂತಹ ಟ್ರಂಪ್ ಲೆಕ್ಕಾಚಾರ ಸದ್ಯಕ್ಕೆ ಉಲ್ಟಾ ಹೊಡ್ತಿದೆ. ಇರಾನ್ ಈಗ ಖಮೇನಿಯ ಪುತ್ರ ಮುಜ್ತಾಬಾ ಖಮೇನಿಯನ್ನ ನೂತನ ಸರ್ವೋಚ್ಚ ನಾಯಕನನ್ನಾಗಿ ನೇಮಕ ಮಾಡಿದೆ. ಇದು ಕೂಡ ಒಂದು ರೀತಿಯಾಗಿ ಟ್ರಂಪ್ಗೆ ಇಷ್ಟ ಆಗ್ತಾ ಇಲ್ಲ. ಸೇಡಿನ ಶಪಥವನ್ನು ಕೂಡ ಮಾಡಿದ್ದಾನೆ ಈಗ ಹೊಸ ನಾಯಕ. ಇರಾನ್ನ ಸೈನ್ಯವು ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನು ಬಂದಿ ಮಾಡಿದ್ದು ಜಗತ್ತಿನ 20% ತೈಲ ಪೂರೈಕೆಗೆ ಕತ್ತು ಕುಯ್ತಂತಾಗಿದೆ. ಬೇರೆ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರ ರವಾನೆ ಕೂಡ ಆಗ್ತಾ ಇದೆ. ಇರಾನ್ನ ಪ್ರತಿರೋಧ ಹೆಚ್ಚಾಗ್ತಾ ಇದ್ದಂತೆ ಅಮೆರಿಕವು ದಕ್ಷಿಣ ಕೊರಿಯಾದಲ್ಲಿಟ್ಟಂತಹ ತನ್ನ ಅತ್ಯಾಧುನಿಕ ತಾಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಮತ್ತು ಪೆಟ್ರಿಯಾಟ್ ಇಂಟರ್ಸೆಪ್ಟರ್ಗಳನ್ನ ಮಧ್ಯಪ್ರಾಚ್ಯಕ್ಕೆ ಸ್ಥಳಾಂತರಿಸಿದೆ. ಇದು ಇಂಡೋ ಪೆಸಿಫಿಕ್ ವಲಯದಲ್ಲಿ ಅಮೆರಿಕದ ಭದ್ರತೆಯನ್ನ ದುರ್ಬಲಗೊಳಿಸಬಹುದು ಅಂತ ಭಯ ಕೂಡ ಮೂಡಿಸ್ತಾ ಇದೆ. ಹಣಕಾಸಿನ ಬಿಕ್ಕಟ್ಟು ಮತ್ತು ರಾಜಕೀಯ ಸಮರ ಏನಿದೆ ಅದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ವಾರ ಏನಿದೆ, ಟ್ರಂಪ್ ಆಡಳಿತವು ಯುದ್ಧಕ್ಕಾಗಿ $16 ಮಿಲಿಯನ್ ಸುರಿತಾ ಇದೆ. ಹೆಚ್ಚುವರಿಯಾಗಿ ಬಜೆಟ್ ಅನ್ನು ಕೂಡ ಸಂಸತ್ನಲ್ಲಿ ಮಂಡಿಸಲಿದೆ. ಆದರೆ ಡೆಮೊಕ್ರೆಟಿಕ್ ಪಕ್ಷದ ಸಂಸದರು ಇದನ್ನು ವಿರೋಧಿಸುವಂತಹ ಸಾಧ್ಯತೆ ಕೂಡ ಇದೆ. ಯುದ್ಧವು ಎಷ್ಟು ದಿನ ನಡೆಯಲಿದೆ ಎಂಬ ಬಗ್ಗೆ ಸ್ವತಃ ಟ್ರಂಪ್ ಅವರಲ್ಲೇ ಗೊಂದಲವಿದ್ದು, ಒಮ್ಮೆ 1 ತಿಂಗಳು ಅಂತಾರೆ, ಇನ್ನೊಮ್ಮೆ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ, ಅದನ್ನು ಮುಗಿಸ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಗೊಂದಲಮಯ ಹೇಳಿಕೆಯನ್ನು ಟ್ರಂಪೇ ಕೊಡ್ತಾ ಇರುವಾಗ ಈ ಯುದ್ಧ ಯಾವಾಗ ನಿಲ್ಲುತ್ತೆ, ಖರ್ಚುಗಳು ಯಾವಾಗ ಕಡಿಮೆಯಾಗುತ್ತೆ ಅಂತ ಹೇಳಿ ಅಲ್ಲಿನ ಜನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ತಜ್ಞರು
ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಯುದ್ಧದ ಪರಿಣಾಮದಿಂದ ಈಗಾಗಲೇ ಅಮೆರಿಕ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಅಷ್ಟೇ ಅಲ್ಲ, ತನ್ನ ಬಳಿ ಇದ್ದಂತಹ ಎಲ್ಲ ಕ್ಷಿಪಣಿಗಳನ್ನು ಕೂಡ ಖಾಲಿ ಮಾಡಿಕೊಂಡು ಕೂತಿದೆ. ಹೀಗಿರುವಾಗ ಬರೀ ಬಾಂಬ್ಗಳನ್ನು ಇಟ್ಟುಕೊಂಡು ಇವರು ಯುದ್ಧವನ್ನು ಮಾಡೋಕ್ಕಾಗುತ್ತಾ? ಯುದ್ಧವನ್ನು ಮಾಡಿದ್ರು ಕೂಡ ಅಮೆರಿಕ ಗೆಲ್ಲುತ್ತಾ? ಒಂದು ರೀತಿಯಾಗಿ ಇರಾನ್ ಹಿಂದೆ ಸರಿತಾ ಇಲ್ಲ. ಇರಾನ್ ಏನಾದರೂ ಮತ್ತೆ ದಾಳಿಯನ್ನು ಸಾಕಷ್ಟು ಮುಂದುವರಿಸಿದ್ರೆ, ಇನ್ನಷ್ಟು ದಾಳಿಯನ್ನು ಮಾಡ್ತಾ ಹೋದ್ರೆ ಅಮೆರಿಕದ ಪರಿಸ್ಥಿತಿ ಏನು? ಜಗತ್ತಿನ ದೊಡ್ಡಣ್ಣ ಹಿರಿಯಣ್ಣ ಅನಿಸ್ಕೊಂಡಿರುವಂತಹ ಅಮೆರಿಕ ಏನಾದರೂ ಸೋತ್ರೆ ಅದು ಬೇರೆ ರೀತಿಯಾದಂತಹ ಸಂದೇಶ ರವಾನೆಯಾಗುತ್ತೆ. ಬೇರೆ ಬೇರೆ ದೇಶಗಳು ಕೂಡ ಅಮೆರಿಕ ದುರ್ಬಲ ಆಗಿದೆ ಅಂತ ಹೇಳಿ ಭಾವಿಸುತ್ತೆ. ಇದು ಟ್ರಂಪ್ಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಟ್ರಂಪ್ ಏನಾದರೂ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರಾ ಅಂತ ಹೇಳಿ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಯುದ್ಧದ ವಾತಾವರಣ ಇನ್ನೂ ಕೂಡ ಮುಂದುವರಿತಾ ಇದೆ. ಈ ಯುದ್ಧ ಯಾವಾಗ ನಿಲ್ಲುತ್ತೆ, ಯಾವಾಗ ಎಲ್ಲವೂ ಕೂಡ ತಣ್ಣಗಾಗುತ್ತೆ ಅನ್ನೋದು ಯಾರು ಕೂಡ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ. ಟ್ರಂಪ್ನ ಒಂದು ಹಠಮಾರಿತನ ಏನಿದೆ ಅದೇನಾದ್ರೂ ನಿಂತ್ಕೊಂಡ್ರೆ, ಅವರು ಸಮಾಧಾನಗೊಂಡ್ರೆ ಈ ಯುದ್ಧ ನಿಲ್ಲಬಹುದು. ಇಲ್ಲ ಅಂತಂದ್ರೆ ಪ್ರತಿಷ್ಠೆಯ ಕಣವಾಗಿ ಈ ಯುದ್ಧವನ್ನ ತೆಗೆದುಕೊಂಡ್ರೆ ಯುದ್ಧ ಇನ್ನಷ್ಟು ಭೀಕರತೆಯನ್ನು ಸೃಷ್ಟಿಸುತ್ತೆ. ಅನೇಕ ಸಾವು ನೋವುಗಳು ಸಂಭವಿಸುತ್ತೆ. ಈಗಾಗಲೇ ನಷ್ಟದಲ್ಲಿರುವಂತಹ ಅಮೆರಿಕ ಇನ್ನಷ್ಟು ನಷ್ಟವನ್ನು ಅನುಭವಿಸುತ್ತೆ. ಬರೀ ಅಮೆರಿಕ ಮಾತ್ರವಲ್ಲ, ಇರಾನ್ ಇಸ್ರೇಲ್ಗೂ ಕೂಡ ನಷ್ಟ ಆಗುತ್ತೆ. ಅದರ ಜೊತೆಗೆ ಈ ಯುದ್ಧದ ಎಫೆಕ್ಟು ಬೇರೆ ಬೇರೆ ರಾಜ್ಯಗಳ ಮೇಲೆ, ಬೇರೆ ಬೇರೆ ಒಂದು ದೇಶಗಳ ಮೇಲೆ, ಅಂದ್ರೆ ಮುಖ್ಯವಾಗಿ ನಮ್ಮ ಭಾರತದ ಮೇಲೆ ಬೀಳುತ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಗ್ಯಾಸ್ ವಿಚಾರದಲ್ಲಿ LPG ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲಿ ತೈಲದ ಅಭಾವ ಉಂಟಾಗುತ್ತೆ, ಕಚ್ಚಾ ತೈಲದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಈ ಒಂದು ವಿಚಾರ, ಈ ಒಂದು ಬೆಲೆ ಏರಿಕೆ ಎಲ್ಲವೂ ಕೂಡ ಕಡಿಮೆ ಆಗಬೇಕು ಅಂತಂದ್ರೆ ಅಲ್ಲಿನ ಯುದ್ಧ ನಿಲ್ಲಬೇಕು. ಅದಕ್ಕೆ ಟ್ರಂಪ್ ಮನಸ್ಸು ಮಾಡಬೇಕು, ಇರಾನ್ ಮನಸ್ಸು ಮಾಡಬೇಕು, ಇಸ್ರೇಲ್ ಮನಸ್ಸು ಮಾಡಬೇಕು. ಆಗ ಮಾತ್ರ ಈ ಒಂದು ಯುದ್ಧ ನಿಲ್ಲೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ಯುದ್ಧ ಮತ್ತಷ್ಟು ಹೆಚ್ಚಾಗ್ತಾ ಹೋದ್ರೆ ಇನ್ನೆಷ್ಟು ಸಾವು ನೋವುಗಳು ಸಂಭವಿಸುತ್ತೆ, ಇನ್ನೆಷ್ಟು ಆಸ್ತಿ ಪಾಸ್ತಿಗಳು ಹಾನಿ ಆಗುತ್ತೆ. ಅದರ ಬಗ್ಗೆ ಸಾಕಷ್ಟು ವಿಚಾರ ಇದೆ, ಚರ್ಚೆ ಆಗುತ್ತೆ. ಇನ್ನೂ ಕೂಡ ಜಾಗತಿಕ ಮಟ್ಟದಲ್ಲಿ ಯಾವುದು ಕೂಡ ತಣ್ಣಗಾಗ್ತಾ ಇಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಗೊಂದಲದ ವಾತಾವರಣ ಇದೆ. ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.